ಎಲ್ಲಿ ವಾಸ ಮಾಡಬೇಕು? ನನ್ನ ನಿನ್ನ ಹೃದಯದಲ್ಲಿ. ಪ್ರಿಯ ದೇವಚಂದ್ರನೇ, ನೋಡಿ, ನಮ್ಮ ನಿಮ್ಮ ಹೃದಯದಲ್ಲಿ ಯಾವ ವಾಸ ಮಾಡಬೇಕು ಅಂದ್ರೆ, ಇಲ್ಲ ದೇವ್ರ ವಾಸ ಮಾಡಬೇಕು, ಇಲ್ಲಾಂದ್ರೆ ಸೈತಾನ ವಾಸ ಮಾಡಬೇಕು. ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಬೇಕು. ನಾವೇನಾಗಿರ್ಬೇಕು? ನಮ್ಮ ಹೃದಯ ಏನಾಗಿರ್ಬೇಕು? ಶುದ್ಧೀಕರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಮ್ಮ ಹೃದಯ ಶುದ್ಧೀಕರಿಸಿಕೊಳ್ಬೇಕಂದ್ರೆ ಅದಕ್ಕೆ ಸೋಪು ಹಾಕಿ ತೊಳೆಯಕ್ಕಾಗಲ್ಲ, ಅದಕ್ಕೆ ಶಾಂಪು ಹಾಕಿ ತೊಳೆಯಕ್ಕಾಗಲ್ಲ. ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಳ್ಳಬೇಕಂದ್ರೆ ಏನಂದ್ರೆ, ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳುವಾಗ, ದೇವರ ವಾಕ್ಯವನ್ನು ನಾವು ಸ್ವೀಕರಿಸಿಕೊಳ್ಳುವಾಗ, ದೇವರ ಮಾತನ್ನು ನಾವು ಅಂಗೀಕರಿಸಿಕೊಳ್ಳುವಾಗ, ದೇವರ ಆತ್ಮನು ನಮ್ಮ ಹೃದಯದ ಒಳಗೆ, ನಿಮ್ಮ ಹೃದಯ ಒಳಗೆ ಆತನು ವಾಸ ಮಾಡುವವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯ ದೇವಜನರಿಗೆ, ಕೂಡಿ ಬಂದದ್ದು ಪ್ರತಿಯೊಬ್ಬೊಬ್ಬರು ಕೂಡ ನೀವು ಇಲ್ಲಿ ಜೀವಂತ ಸಾಕ್ಷಿಗಳಾಗಿದ್ದೀರಾ. ಹಲ್ಲೆಲೂಯಾ. ಅಂದು ಅಪೊಸ್ತಲ ಕಾಲದ ನಂಗೆ ಪೌಲನಿದ್ದನು ಈ ಬೀದರ್ ಗ್ರಾಮದಲ್ಲಿ ನಿಜವಾಗಲೂ ಕೂಡ ದೇವರು ಈ ಆಮೋಸನನ್ನು ಬಲವಾಗಿ ಎಬ್ಬಿಸಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ, ಪ್ರಿಯ ದೇವಜನರೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವವನು, ಬದುಕುತ್ತಾ ನಂಬುವವನು ಎಂದಿಗೂ ಸಾಯುವುದಿಲ್ಲ. ಇವತ್ತು ದಿವಸ ಎಷ್ಟೋ ಅನಾರೋಗ್ಯಗಳಲ್ಲಿ, ಎಷ್ಟೋ ನೋವಿನಿಂದ ಬಂದಿದ್ದೀರ ಪ್ರಿಯ ದೇವಜನರೇ. ದೇವರು ನಿಮಗೋಸ್ಕರ, ನೀವು ಬದುಕುವುದಕ್ಕೋಸ್ಕರ, ನಿಮ್ಮ ರೋಗಗಳನ್ನು ವಾಸಿ ಮಾಡೋದಕ್ಕೋಸ್ಕರ, ನಿಮ್ಮ ಅನಾರೋಗ್ಯಗಳನ್ನು ತೆಗೆದಕ್ಕೋಸ್ಕರ ದೇವರು ನಿಮಗೋಸ್ಕರ ದೈವ ಸೇವಕರನ್ನು ಎತ್ತರಿಸಿದ ಇವತ್ತು ದಿವಸವಾಗಿದೆ ಪ್ರಿಯ ದೇವಜನರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಕ್ತಿ ಇವರಲ್ಲಿಲ್ಲ, ಸ್ವಸ್ಥತೆ ಇವರಲ್ಲಿಲ್ಲ, ಇವರೊಳಗೆ ಇರುವಾಗ ಕ್ರಿಸ್ತನು ಈ ದೇವರಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ಕೂಡ ಪ್ರಿಯ ದೇವಜನರೇ, ಎಷ್ಟೋ ಜನರು ಅನೇಕ ರೋಗಗಳಿಂದ, ನೋವುಗಳಿಂದ, ಡಾಕ್ಟರಿಂದ ಆಗದಂತ ಅನೇಕ ರೋಗಗಳು ಡಾಕ್ಟರ್ಗಳು ಕೂಡ ಕೈ ಬಿಡ್ತಾರೆ, ಮನುಷ್ಯರು ಕೂಡ ಕೈ ಬಿಡ್ತಾರೆ. ಆದರೆ ಪ್ರಿಯ ದೇವಜನರೇ, ನಮ್ಮ ದೇವರು ಹೇಳುವಂತ ಒಂದೇ ಒಂದು ಮಾತು ಏನಂದ್ರೆ, ನಾನು ನಿನ್ನನ್ನು ಜೀವಂತವಾಗಿ ನಾನು ನಿಮಗೆ ಪ್ರಾಣವನ್ನು ಕೊಡುವವನಾಗಿದ್ದೇನೆ. ಹಲ್ಲೆಲೂಯಾ. ದೇವ ವಾಕ್ಯ ಹೇಳ್ತದೆ, ಕೀರ್ತನೆ 103ನೇ ಅಧ್ಯಾಯ 3ನೇ ವಚನದಲ್ಲಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಯಾರಾಗಿದ್ದಾನೆ? ಆತನಾಗಿದ್ದಾನೆ. ಪ್ರಿಯ ದೇವಜನರು, ನೋಡಿ, ಅಬ್ರಹಾಮನಿಗೆ ಒಂದು ಮಾತನ್ನು ಹೇಳ್ತಾರೆ ದೇವರು, ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ನಿನ್ನನ್ನು ದೊಡ್ಡ ಜನಾಂಗವನ್ನೇ ಮಾಡಿ ಆಶೀರ್ವದಿಸಿ ನಿನ್ನನ್ನು, ನಿನ್ನ ಕುಟುಂಬದ ಹೆಸರನ್ನು, ನಿನ್ನ ಸೇವೆಯನ್ನು ನನ್ನ ಪ್ರಖ್ಯಾತಿಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಈ ಸ್ಥಳಕ್ಕೆ ಬರುವಾಗ ಅನಾರೋಗ್ಯದಿಂದ ಬರ್ಬೋದು, ಕಣ್ಣೀರಿಂದ ಬರ್ಬೋದು, ನೋವುಗಳಿಂದ ಬರ್ಬೋದು, ಇನ್ನು ನನ್ನ ಜೀವಿತ ಮುಗಿತು, ನಾನು ಬದುಕಲ್ಲ ಅಂತ ಕಂಡಿರ್ಬೋದು. ಪ್ರಿಯ ದೇವಜನರೇ, ನಾನು ಹೇಳ್ತೀನಿ, ನೀವು ಈ ಸ್ಥಳಕ್ಕೆ ಕಾಲಿಟ್ಟಿರುವಾಗಲೇ ದೇವರು ನಿಮ್ಮ ಜೀವಿತಗಳಿಗೆ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರಿಯ ದೇವರೇ, ಪ್ರತಿಯೊಬ್ಬೊಬ್ಬರು ಕೂಡ ನಮ್ಮ ಜೀವಿತದ ಅನೇಕವಾದ ದೇವರುಗಳು ಅದ್ಭುತ ಕಾರ್ಯವನ್ನು, ಸೂಚಕರ ಮಹತ್ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಈ 2023ನೇ ಇಸವಿಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಏನು ನೋವನ್ನು ಅನುಭವಿಸ್ತಾ ಇದ್ವೋ, ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ವೋ, ಏನು ನೋವುಗಳನ್ನು ಅನುಭವಿಸ್ತಾ ಇದ್ವೋ, ಏನು ಹಿಂಸೆಗಳನ್ನು ಅನುಭವಿಸ್ತಾ ಇದ್ವೋ, ದೇವರ ಆತ್ಮನಿಂದ ದಿವಸ ಮಾತನಾಡ್ತಾ ಇದ್ದಾನೆ. ಏನು ಅಂದ್ರೆ, ಯೆಶಾಯ 43ನೇ ಅಧ್ಯಾಯ 18ನೇ ವಚನ ಓದಿಕೊಳ್ಳೋಣ. ಯೆಶಾಯ